ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮತ್ತಿಕೆರೆ ಗ್ರಾಮದ ಪರಿಸರ ಸ್ನೇಹಿ ಸಮಾಜ ಸೇವಕರಾದ ಎ.ಡಬ್ಲ್ಯೂ. ಶಂಕರಪ್ಪರ ಜನ್ಮ ದಿನವನ್ನು ಅರ್ಥಪೂರ್ಣವಾಗಿ ವಿಶೇಷವಾಗಿ ಅವರ ಆತ್ಮೀಯ ಅಭಿಮಾನಿ ಬಳಗ ಆಚರಿಸಿದರು. ನಗರ ಪೊಲೀಸ್ ಠಾಣೆಯ ಮುಂಭಾಗವಿರುವ ಭಾರತ ರತ್ನ ಬಾಬಾ ಸಾಹೇಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಪರಿಸರ ಪ್ರೇಮಿ ಶಂಕರಪ್ಪ ನೂರಾರು ಮಂದಿ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಣೆ ಮಾಡಿದರು. ನಂತರ ತಮ್ಮ ಅಭಿಮಾನಿಗಳ ಜೊತೆಯಲ್ಲಿ ಸಂಕಲಗೆರೆ ಮತ್ತಿಕೆರೆ ರಸ್ತೆಯ ಬದಿಗಳಲ್ಲಿ ಗಿಡ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಪರಿಸರ ಪ್ರೇಮಿ ಶಂಕರಪ್ಪ, ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಪರಿಸರ ಸಂರಕ್ಷಣೆ ಬಹಳ ಪ್ರಾಮುಖ್ಯತೆಯಾಗಿದ್ದು, ಪರಿಸರ ಸಂರಕ್ಷಣೆ ಒಬ್ಬರಿಂದ ಸಾಧ್ಯವಿಲ್ಲ, ಸಮಾಜ ಸಹಭಾಗಿತ್ವ ಹೆಚ್ಚು ಸಹಕಾರಿಯಾಗಿದ್ದು, ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆ ಮಾಡುವ ಅನಿವಾರ್ಯತೆ ಎದುರಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಆಣಿಗೆರೆ ಮಲ್ಲಯ್ಯ, ಕೇವಲ ಗಿಡಗಳನ್ನು ನೆಟ್ಟು ಪ್ರಚಾರ ಪಡೆಯುವುದು ಮುಖ್ಯವಲ್ಲ, ನೆಟ್ಟ ಗಿಡಗಳನ್ನು ಸಂರಕ್ಷಣೆ ಮಾಡಿ ಗಿಡವನ್ನು ಮರ ಮಾಡಿದಾಗ ಮಾತ್ರ ಪರಿಸರ ಸಂರಕ್ಷಣೆ ಮಾಡಿದ ಸಾರ್ಥಕತೆ ನಮ್ಮದಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರುಗಳು, ಪರಿಸರ ಪ್ರೇಮಿ ಎ.ಡಬ್ಲ್ಯೂ. ಶಂಕರಪ್ಪರವರ ಅಭಿಮಾನಿ ಬಳಗ ಹಾಜರಿದ್ದರು. ಈ ದಿನ ಒಂದು ವಿಶೇಷ ಕಾರ್ಯಕ್ರಮವಾಗಿ ನಮ್ಮ ಎಲ್ಲ ರೈತರು, ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಮಹಿಳಾ ಒಂದು ಸಂಘ ಸಂಸ್ಥೆಗಳ ಮೂಲಕ ಪರಿಸರದ ಉಳಿವಿಗಾಗಿ ಮರ ಗಿಡಗಳನ್ನು ನೆಟ್ಟು ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಒಂದು ಮತ್ತಿಕೆರೆ ಮತ್ತು ಸಂಕಲಗೆರೆ ಕೂಡು ರಸ್ತೆಗೆ ಹೊಸ ರಸ್ತೆಯಾಗಿತ್ತು. ಇದನ್ನ ಕಾಂಕ್ರೀಟ್ ರಸ್ತೆಯಾಗಿ ರೈತರು ಓಡಾಡಲಿಕ್ಕೆ ಅಂತೇಳಿ ಮಾಡಿದ್ದು. ಈ ರಸ್ತೆಗೆ ಎರಡೂ ಬದಿನಲ್ಲಿ ಗಿಡಗಳನ್ನ ನೆಟ್ಟು ಮರಗಳನ್ನ ನೆಟ್ಟು ಗಿಡ ಮರಗಳಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುವಂತ ಒಂದು ಕೆಲಸಕ್ಕೆ ಕೈ ಹಾಕಿ ಇವೆಲ್ಲ ಕೈ ಜೋಡಿಸಿದ್ದಾರೆ. ಕಾರಣ ಇಷ್ಟೇ, ನಾವು ಪ್ರಕೃತಿಯ ಮುಂದೆ ಏನೂ ಅಲ್ಲ. ಪ್ರಕೃತಿ ಏನಾದ್ರೂ ಮುಂದೆ ನಾವೇನು ಅದ್ರ ಮುಂದೆ ಏನೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದ್ರಿಂದ ಪ್ರಕೃತಿಯನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಪ್ರಕೃತಿಯಲ್ಲಿರುವಂತ ಎಲ್ಲ ಒಂದು ಕಾಡನ್ನ ಮತ್ತು ಬೆಟ್ಟ ಗುಡ್ಡಗಳನ್ನ, ನದಿ ಸರೋವರಗಳನ್ನ ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಮಗೆ ಬಹಳ ಮುಖ್ಯವಾಗಿ ಪರಿಶುದ್ಧವಾದ ಗಾಳಿ, ಪರಿಶುದ್ಧವಾದ ನೀರು, ಪರಿಶುದ್ಧವಾದ ಆಹಾರ ಬೇಕು. ಈಗೇನಾಗ್ತಾ ಇದೆ, ಒಂದು ಮಾಲಿನ್ಯದಿಂದ ಎಲ್ಲ ಒಂದು ಆಹಾರ ಪದ್ಧತಿಯಲ್ಲೂ ಆಹಾರ ಕೂಡ, ನೀರು ಕೂಡ, ಗಾಳಿ ಕೂಡ ಮಲಿನವಾಗ್ತಾ ಇದೆ. ಅದನ್ನ ತಪ್ಪಿಸ್ಬೇಕು. ಮತ್ತೆ ಮುಂದಿನ ಪೀಳಿಗೆಗೆ ಶುದ್ಧ ಪರಿಸರವನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಶುದ್ಧ ಪರಿಸರವನ್ನ ಮುಂದೆ ಕೊಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನ ರಕ್ಷಣೆ ಮಾಡಬೇಕು. ಪರಿಸರದ ರಕ್ಷಣೆ ಮಾಡಬೇಕು ಅಂತಂದ್ರೆ ಎಲ್ಲ ಪ್ರಾಣಿ ಪಕ್ಷಿಗಳು ಆಹಾರ ಸರಪಳಿಯನ್ನ ಕೊಂಡಿ ಕಳಿಸಿದಾಗೆ ನೋಡ್ಕೊಬೇಕು. ಅಂತಂದ್ರೆ ಒಂದು ಕಪ್ಪೆ ಒಂದು ಆಹಾರವನ್ನ ಚಿಟ್ಟೆಗಳನ್ನ ತಿನ್ನುತ್ತೆ, ಆ ಕಪ್ಪೆಯನ್ನ ಹಾವು ನುಂಗುತ್ತೆ, ಹಾವನ್ನ ಒಂದು ಹದ್ದು ಎತ್ಕೊಂಡು ಹೋಗುತ್ತೆ. ಹಾಗಾಗಿ ಆಹಾರ ಸರಪಳಿಯಲ್ಲಿ ಇರುವಂತ ಒಂದು ಕೊಂಡಿಯನ್ನ ಕಳಿಸಿದ್ರೆ ನಮಗೂ ಕೂಡ ಆಹಾರ ಸಿಗದೇ ಇರುವಂತ ಒಂದು ಸಂಭವ ಬರುವಂತದ್ದು ನಾವು ದೂರ ಇಲ್ಲ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದರೊಟ್ಟಿಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಕಾಡು ಪ್ರಾಣಿಗಳು ಗ್ರಾಮಗಳಿಗೆ, ಪಟ್ಟಣಗಳಿಗೆ ದಾಳಿ ಮಾಡ್ತಾ ಇರೋದು, ಹಾನಿ ಮಾಡ್ತಾ ಇರೋದು, ಪ್ರಾಣ ಹಾನಿ ಆಗ್ತಾ ಇರೋದು, ಎಲ್ಲ ಬೆಳೆ ಹಾನಿ ಆಗ್ತಾ ಇರೋದು ಇವೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ಇದು ಆಯ್ತು ಅಂದ್ರೆ, ಅವರಿಗೆ ಆ ಪ್ರಾಣಿಗಳಿಗೆ ಕಾಡಿನಲ್ಲಿ ಸಿಗುವಂತ ನೀರಾಗ್ಲಿ, ಆಹಾರ ಆಗ್ಲಿ ಸಾಕಾಗ್ತಾ ಇಲ್ಲ ಅಥವಾ ಕೊರತೆ ಆಗ್ತಾ ಇದೆ. ಹಾಗಾಗಿ ಪ್ರಾಣಿಗಳಿಂದ ನಮಗೂ ಅದಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಒಂದು ಆಹಾರ ಸರಪಳಿ ಇದೆ. ಆಹಾರ ಸರಪಳಿ ಕಳೆದಾಗೆ ನೋಡ್ಕೋಬೇಕು ಅಂದ್ರೆ ನಾವು ಕಾಡನ್ನು ರಕ್ಷಣೆ ಮಾಡಬೇಕು, ಬೆಟ್ಟ ಗುಡ್ಡಗಳನ್ನ ರಕ್ಷಣೆ ಮಾಡಬೇಕು. ಅವುಗಳು ವಾಸಿಸುವಂತ ಬೆಟ್ಟ ಗುಡ್ಡಗಳು ಇವತ್ತನ್ನ ಕರಗಿಸಿ ನಾವು ಮೈನಿಂಗ್ ಮಾಡಿ ಗಣಿಗಾರಿಕೆಯಿಂದ ಬೆಟ್ಟ ಗುಡ್ಡಗಳು ಕರ್ಗೋಗ್ತಾ ಇದ್ದಾವೆ. ಬೆಟ್ಟ ಗುಡ್ಡಗಳಿಂದ ನಮಗೆ ಮಳೆ ಸಿಗುತ್ತೆ. ನಮಗಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳು, ಇಡೀ ಜಗತ್ತಿಗೆ, ಎಲ್ಲ ಜೀವ ಸಂಕುಲಗಳಿಗೆ ನೀರು ತುಂಬಾ ಅಗತ್ಯ. ಹಾಗಾಗಿ ಇದ್ರ ಜೊತೆಗೆ ನಾವು ಪರಿಸರದಲ್ಲಿ ನೈಟ್ರೋಜನ್ ಅನ್ನೋದು 78% ಇದೆ. ಈ ಒಂದು ಪರಿಸರದಲ್ಲಿ ಆಕ್ಸಿಜನ್ ಅನ್ನೋದು 19% ಇದೆ. ಉಳಿಕೆದು 3% ಇದೆ. ಉಳಿಕೆದು ಅಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಕ್ಲೋರೈಡ್ ಇರ್ಬೋದು, ಕಾರ್ಬನ್ ಇರ್ಬೋದು, ಇಂಥವೆಲ್ಲ 3% ಇದೆ. ಬಟ್ ಏನಾಗ್ತಾ ಇದೆ, ಮಾಲಿನ್ಯದಿಂದ ಹೆಚ್ಚಾಗಿ ನಾವು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಕೈಗಾರಿಕೆಗಳಿಂದ ಇರ್ಬೋದು, ವಾಹನಗಳಿಂದ ಇರ್ಬೋದು, ಹೆಚ್ಚಿಗೆ ನಾವು ಪರಿಸರದಲ್ಲಿ ಆಕ್ಸಿಜನ್ ಪ್ರಮಾಣಕ್ಕಿಂತ ಹೆಚ್ಚಿಗೆ ಆಗ್ತದೆ. ಆಕ್ಸಿಜನ್ ನಮ್ಮ ಜೀವಕ್ಕೆ ಎಷ್ಟು ಮುಖ್ಯವೋ ಅದನ್ನ ನಾವು ಬಳಸ್ಕೊಳ್ತಾ ಇಲ್ಲ. ಅದನ್ನ ಆಕ್ಸಿಜನ್ ಬೇಕು ಅಂದ್ರೆ ಮರ ಗಿಡಗಳನ್ನ ಬೆಳೆಸಬೇಕು, ಕಾಡನ್ನ ಬೆಳೆಸಬೇಕು. ಸರ್, ಇವಾಗ ಪ್ರತಿ ವರ್ಷನೂ ನಿಮ್ಮ ಹುಡುಗದಲ್ಲಿ ಗಿಡ ನೆಡ್ತಾ ಇದ್ರಿ, ಎಷ್ಟು ವರ್ಷದಿಂದ ನೆಡ್ತಾ ಇದ್ರಿ, ಏನು ಸರ್?
ಈ ಒಂದು ಕಾರ್ಯಕ್ರಮ ನನಗೆ 1998ರಲ್ಲಿ ಮಾಡುವಂತ ಒಂದು ಅವಕಾಶ ಸಿಕ್ತು. ಇಂಜಿನಿಯರಿಂಗ್ ಮುಗಿಸಿ ಬಂದಾಗ ಉದ್ಯೋಗ ಇಲ್ಲ, ಹಾಗಾಗಿ ಪರಿಸರಕ್ಕೆ ನಾನೇನಾದ್ರು ಪರಿಸರದ ಬಗ್ಗೆ ಅಧ್ಯಯನ ಮಾಡಿದ್ನಲ್ಲ, ಪರಿಸರಕ್ಕೆ ನನ್ನಿಂದ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ವಿಶ್ವ ಪರಿಸರ ದಿನ ಅಂತೇಳಿ 1998 ಜೂನ್ 5ರಲ್ಲಿ ಶುರು ಮಾಡಿದ್ದು. ಅಲ್ಲಿಂದ ನಿರಂತರವಾಗಿ ಶಾಲೆ ಆವರಣಗಳಲ್ಲಿ ಮತ್ತೆ ಸ್ಮಶಾನದಲ್ಲಿ ಕೂಡ ನಾನು ಗಿಡ ನೆಡುವಂತ ಕಾರ್ಯಕ್ರಮವನ್ನ ಮಾಡಿದೆ. ಹುಟ್ಟುಹಬ್ಬ ಆಚರಣೆಯನ್ನ ಅಲ್ಲಿ ಸ್ಮಶಾನ ಗಿಡದ ಮೂಲಕ ಮಾಡಿಕೊಂಡು ಮೌಢ್ಯವನ್ನ ಹೋಗ್ಲಾಡಿಸ್ಬೇಕು ಅಂತ ಅದೊಂದು ಕಾರ್ಯಕ್ರಮವನ್ನ ಗಿಡ ನೆಡುವ ಕಾರ್ಯಕ್ರಮ ಮಾಡಿಕೊಂಡೆ. ಹಾಗೆ ರಸ್ತೆ ಬದಿಗಳಲ್ಲಿ ಹೀಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಪ್ರತಿ ಜುಲೈ ತಿಂಗಳಲ್ಲಿ ಮಳೆ ಅವಕಾಶ ಇರೋದ್ರಿಂದ ಮರಗಿಡಗಳನ್ನು ನೆಟ್ಟು ಪರಿಸರ ರಕ್ಷಣೆ ಮಾಡಬೇಕು. ಹಾಗೆ ಪರಿಸರದ ಒಂದು ಅರಿವನ್ನ ಎಲ್ಲ ನಮ್ಮ ಸಾರ್ವಜನಿಕರಿಗೆ, ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಅರಿವು ಬರಬೇಕು ಅಂತೇಳಿ ಈ ಎಲ್ಲ ಒಂದು ಸಾರ್ವಜನಿಕರಲ್ಲಿ ಪರಿಸರ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ 1998 ಕಳೆದ 28 ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ಹಲವಾರು ನಮ್ಮ ಸ್ನೇಹಿತರು, ಬಂಧುಗಳು, ಸಂಘ ಸಂಸ್ಥೆಗಳು ಪ್ರತಿ ವರ್ಷ ಅವರ ಹುಟ್ಟುಹಬ್ಬಗಳಲ್ಲಿ ಕೂಡ ಗಿಡ ನೆಡುವಂತ ಕಾರ್ಯಕ್ರಮ ನಂಬ್ಕೊಂಡಿದ್ದಾರೆ. ಇದು ಸಂತೋಷದಂತ ವಿಚಾರ. ಯಾಕಂದ್ರೆ ಎಲ್ಲರೂ ಆ ಪರಿಸರದ ಬಗ್ಗೆ ಕಾಳಜಿಯನ್ನ, ಪರಿಸರದ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ಕೊಂಡಿರೋದು ನಾನು ಏನು ಪ್ರಯತ್ನ ಮಾಡೋದು ಅದೊಂದು ಫಲ ಕೊಟ್ಟಿದೆ ಅಂತೇಳಿ ನಾನು ಅದು ಭಾವಿಸ್ತೀನಿ.